ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸುಲಭವಾಗಿ ರುಚಿಕರವಾದ ಡಿಫ್ರೆಂಟ್ ಆಗಿರುವಂಥ ಒಂದು ಹೊಸ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ಒಂದ್ಸಲ ನೋಡ್ಕೊಂಬರೋಣ. ಮೊದಲು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ನೋಡ್ಕೊಳ್ಳೋಣ. ಮೊದಲನೇದಾಗಿ ಕಡಲೆಬೀಜ ಅಥವಾ ಶೇಂಗಾ ಕಾಳು, ಕಡಲೆಬೇಳೆ, ಉದ್ದಿನಕಾಳು, ಒಣಕೊಬ್ಬರಿ ತುರಿ, ಧನಿಯಾ ಬೀಜ, ಸಾಸಿವೆ, ಕಾಳುಮೆಣಸು, ಒಣಮೆಣಸಿನ್ಕಾಯಿ ಮತ್ತು ಕರಿಬೇವು. ಬನ್ನಿ ಇವೆಲ್ಲ ಸಾಮಗ್ರಿಗಳನ್ನು ಉಪಯೋಗಿಸಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲು ನಾವು ಪೌಡ್ರ್ ಮಾಡ್ಕೋಬೇಕು. ಹಾಗಾಗಿ ಒಲೆ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಟು ಅದಕ್ಕೆ ಒಂದೇ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಕೊತಾ ಇದ್ದೀನಿ. ಆಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಉದ್ದಿನ ಕಾಳು ಹಾಕೊತಾ ಇದ್ದೀನಿ. ನೀವು ಉದ್ದಿನ ಬೇಳೆ ಕೂಡ ಉಪಯೋಗಿಸ್ಕೋಬೋದು. ಆಮೇಲೆ ಒಂದು ಸ್ಪೂನಷ್ಟು ಕಾಳುಮೆಣಸು, ಒಂದು ಸ್ಪೂನಷ್ಟು ಜೀರಿಗೆ, ಅರ್ಧ ಸ್ಪೂನಷ್ಟು ಸಾಸಿವೆ ಮತ್ತು ಒಂದು 1/4 ಸ್ಪೂನಷ್ಟು ನಾನು ಮೆಂತ್ಯಕಾಳು ಹಾಕೊತಾ ಇದ್ದೀನಿ. ಈಗ ಇವೆಲ್ಲವನ್ನು ಚೆನ್ನಾಗಿ ಹುರ್ಕೋಬೇಕು. ಲೋ ಫ್ಲೇಮಲ್ಲಿಟ್ಟು ನೀಟಾಗಿ ಹುರ್ಕೊಡ್ರಿ. ಚೆನ್ನಾಗಿ ಹುರಿದಷ್ಟು ಒಳ್ಳೆ ಘಮ ಬರುತ್ತೆ. ಹಾಗಾಗಿ ನಾವು ನೀಟಾಗಿ ಹುರ್ಕೋಬೇಕು. ನೋಡಿ, ಈ ರೀತಿ ಸ್ವಲ್ಪ ಹುರ್ಕೊಂಡಂತೆ ಬೇರೆ ಬೇರೆ ಸಾಮಗ್ರಿಗಳನ್ನು ಸೇರಿಸ್ತಾ ಹೋಗಬೇಕು. ಈ ರೀತಿ ಹುರಿದಾದ್ಮೇಲೆ ಈಗ ಇದಕ್ಕೆ ನಾನು 1-2 ಸ್ಪೂನಷ್ಟು ಧನಿಯಾ ಬೀಜ ಹಾಕೊತಾ ಇದ್ದೀನಿ. ಆಮೇಲೆ ಒಂದು 5ರಿಂದ 6 ಒಣಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೋಬೋದು. ಆಮೇಲೆ ಒಂದು ಸ್ವಲ್ಪ ಕರಿಬೇವಿನ ಎಲೆ ಕೂಡ ಹಾಕೊತಾ ಇದ್ದೀನಿ. ಇದ್ರ ಜೊತೆಗೆ ಕೊನೆಯಲ್ಲಿ ಒಂದೇ ಒಂದು ಸ್ಪೂನಷ್ಟು ಬಿಳಿ ಎಳ್ಳು, ಒಂದು ಅರ್ಧ ಕಪ್ನಷ್ಟು ಒಣಕೊಬ್ಬರಿ ತುರಿ ಹಾಕೊತಾ ಇದ್ದೀನಿ. ಈಗ ಎಲ್ಲವನ್ನು ನೀಟಾಗಿ ಮತ್ತೊಮ್ಮೆ ಹುರ್ಕೊಳ್ಳೋಣ. ಒಣಕೊಬ್ಬರಿ ಮತ್ತು ಎಳ್ಳನ್ನು ನೀವು ಕೊನೆಯಲ್ಲಿ ಸೇರಿಸ್ಕೋಬೇಕು, ಯಾಕೆಂದರೆ ಬೇಗನೆ ಸೀದೋಗುತ್ತೆ. ಹಾಗಾಗಿ ಎಲ್ಲವನ್ನು ಹುರಿದಾದ್ಮೇಲೆ ಈ ರೀತಿ ಕೊನೆಯಲ್ಲಿ ಸೇರಿಸಿ ಹುರ್ಕೊಳ್ರಿ. ಎಲ್ಲೋ ಸ್ವಲ್ಪ ಗರ್ಗರಿ ಆಗಬೇಕು ಮತ್ತು ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಹುರ್ಕೋಬೇಕು. ನೋಡಿ, ಎಲ್ಲವನ್ನು ಈ ರೀತಿ ನೀಟಾಗಿ ಹುರಿದಾಗಿದೆ. ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಒಂದು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡೋಣ. ಈ ಮಸಾಲೆ ಎಲ್ಲ ಈ ರೀತಿ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಈಗ ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ನಾನು ಮಿಕ್ಸಿ ಜಾರ್ನಲ್ಲಿ ಹಾಕೊತಾ ಇದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಏನಾದರೂ ಮಾಡ್ಕೊತಾ ಇದ್ದರೆ ಮಿಲ್ಗೋಗಿ ಕೂಡ ಪುಡಿ ಮಾಡಿಸ್ಕೊಂಡು ಬರ್ಬೋದು. ಸ್ವಲ್ಪ ಇದ್ದರೆ ಈ ರೀತಿ ಮನೆಯಲ್ಲೇ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ರಿ, ಆದಷ್ಟು ಬೇಗನೆ ಪೌಡ್ರ್ ಆಗುತ್ತೆ. ಈಗ ಇದಕ್ಕೆ ನೀರು ಎಣ್ಣೆ ಯಾವುದು ಹಾಕೋದು ಬೇಡ, ಹಾಗೆ ಸ್ಮೂತಾಗಿ ಪೌಡ್ರ್ ಮಾಡ್ಕೊಂಡು ಬರಬೇಕು. ಚೆನ್ನಾಗಿ ಹುರಿದಿರೋದ್ರಿಂದ ಸ್ಮೂತ್ ಆಗಲಿಕ್ಕೆ ಜಾಸ್ತಿ ಟೈಮೇನು ಬೇಕಾಗೋದಿಲ್ಲ, ಆದಷ್ಟು ಬೇಗನೆ ಪೌಡ್ರ್ ಆಗುತ್ತೆ. ನೋಡಿ, ಚೆನ್ನಾಗಿ ರೆಡಿಯಾಗಿದೆ. ಈಗ ಇದನ್ನು ಒಂದು ಕಪ್ನಲ್ಲಿ ಹಾಕಿಟ್ಕೊಳ್ಳೋಣ. ಈ ಪೌಡ್ರನ್ನು ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡಿದ್ರೆ ಒಂದು ಡಬ್ಬಿಯಲ್ಲಿ ಹಾಕಿ ಫ್ರಿಜ್ನಲ್ಲಿ ಇಟ್ಕೊಳ್ರಿ. ಆಗ ಒಂದು ತಿಂಗಳವರೆಗೂ ಇಟ್ಟರು ಕೂಡ ಹಾಳಾಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಯಾವಾಗ ಬೇಕೋ ಆವಾಗ ತಕ್ಷಣಕ್ಕೆ ಉಪಯೋಗಿಸ್ಕೋಬೋದು. ಈಗ ಈ ಪೌಡ್ರ್ ಉಪಯೋಗಿಸಿ ರೈಸ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಈ ಕಡೆ ಒಲೆ ಮೇಲೆ ಒಂದು ಪಾತ್ರೆಗೆ 1-2 ಸ್ಪೂನಷ್ಟು ಎಣ್ಣೆ ಹಾಕಿ ಬಿಸಿ ಮಾಡಲಿಕ್ಕೆ ಇಟ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಂದೇ ಒಂದು ಸ್ಪೂನಷ್ಟು ಸಾಸಿವೆ ಹಾಕಿ ಸಿಡಿಸ್ಕೊಳ್ಳೋಣ. ಸಾಸಿವೆ ಚಟಪಟ ಅಂತ ಸಿಡಿಯುವಾಗ ಈಗ ಇದಕ್ಕೆ ನಾನು ಒಂದು 1/4 ಕಪ್ನಷ್ಟು ಕಡಲೆಬೀಜ ಅಥವಾ ಶೇಂಗಾ ಕಾಳು ಹಾಕಿ ಹುರ್ಕೊತಾ ಇದ್ದೀನಿ. ಕಡಲೆಬೀಜ ಹಾಕಿದಷ್ಟು ರೈಸ್ ಟೇಸ್ಟು ಚೆನ್ನಾಗಿರುತ್ತೆ. ನಿಮ್ಮ ರೈಸ್ ಎಷ್ಟಿರುತ್ತೆ ಅದಕ್ಕೆ ತಕ್ಕಂತೆ ಕಡಲೆಬೀಜನ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಈಗ ಕಡಲೆಬೀಜವನ್ನು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಕಾಣಿಸ್ತಾ ಇರ್ಬೋದು ನಿಮಗೆ, ಕಡಲೆಬೀಜವನ್ನು ಈ ರೀತಿ ಚೆನ್ನಾಗಿ ಹುರಿದಾಗಿದೆ. ಈಗ ಇವನ್ನು ಒಂದು ಕಪ್ನಲ್ಲಿ ಹಾಕಿಟ್ಕೊಳ್ಳೋಣ. ಈಗ ಇವನ್ನು ಸೈಡಲ್ಲಿಟ್ಟು ನಂತರ ಉಪಯೋಗಿಸ್ಕೊಳ್ಳೋಣ. ಈಗ ಅದೇ ಎಣ್ಣೆಗೆ ಒಂದು ಸ್ವಲ್ಪ ಕರಿಬೇವಿನ ಎಲೆ, ಆಮೇಲೆ ಖಾರಕ್ಕೆ ಒಂದು 3ರಿಂದ 4 ಹಸಿಮೆಣಸಿನ್ಕಾಯನ್ನು ಈ ರೀತಿ ಕಟ್ ಮಾಡಿ ಹಾಕೊತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ರಿ. ಆಮೇಲೆ 1-2 ಒಣಮೆಣಸಿನ್ಕಾಯಿ ಕೂಡ ಹಾಕೊತಾ ಇದ್ದೀನಿ, ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ. ಆಮೇಲೆ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ. ಈಗ ಎಲ್ಲವನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಈಗ ಇದಕ್ಕೆ ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಮಿಕ್ಸ್ ಮಾಡಿದ್ಮೇಲೆ ಈಗ ಇಮಿಡಿಯೇಟಾಗಿ ಇದಕ್ಕೆ ಹುಣಸೆಹಣ್ಣಿನ ರಸ ಹಾಕೋಬೇಕು. ನಾನಿಲ್ಲಿ ಈ ಕಪ್ನಿಂದ ಒಂದು ಅರ್ಧ ಕಪ್ನಷ್ಟು ಹುಣಸೆಹಣ್ಣಿನ ರಸ ಹಾಕೊತಾ ಇದ್ದೀನಿ. ಹುಣಸೆಹಣ್ಣನ್ನು ನೀರಲ್ಲಿ ನೆನೆಸಿಟ್ಟಿದ್ದೆ. ಚೆನ್ನಾಗಿ ನೆನೆದ ಮೇಲೆ ನೀಟಾಗಿ ರಸನ ತೆಗೆದು ಈ ರೀತಿ ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ. ನಿಮ್ಮ ಹುಳಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹುಣಸೆಹಣ್ಣಿನ ರಸನ ಸೇರಿಸ್ಕೊಳ್ರಿ. ಈಗ ಹುಣಸೆಹಣ್ಣಿನ ರಸ ಸ್ವಲ್ಪ ಗಟ್ಟಿಯಾಗಬೇಕು, ಅಲ್ಲಿವರೆಗೂ ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳ್ಳೋಣ. ಹುಳಿ ಹಾಕಿದ್ಮೇಲೆ ಸ್ವಲ್ಪ ಸಿಹಿ ಕೂಡ ಇರಲೇಬೇಕು, ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಟೇಸ್ಟ್ ಮಾಡಿ ನೋಡಿರಿ, ಉಪ್ಪು ಖಾರ ಏನಾದರೂ ಕಡಿಮೆ ಅನಿಸಿದ್ರೆ ಈ ಟೈಮಲ್ಲಿ ಇನ್ನೂ ಸ್ವಲ್ಪ ಹಾಕಿ ಕಲಿಸ್ಕೋಬೋದು. ಇದೇ ರೀತಿ ಮಿಕ್ಸ್ ಮಾಡ್ತಾ ಒಂದು 2 ನಿಮಿಷ ಬೇಯಿಸಿದ್ದೆ. ಕಾಣಿಸ್ತಾ ಇರ್ಬೋದು ನಿಮಗೆ, ಇಲ್ಲಿ ಚೆನ್ನಾಗಿ ಕುದ್ದು ಗಟ್ಟಿಯಾಗಿದೆ. ಈ ರೀತಿ ಸ್ವಲ್ಪ ಗಟ್ಟಿ ಆದಮೇಲೆ ನಾವು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ.
ಗೊಜ್ಜು ಸ್ವಲ್ಪ ಇದ್ದರೆ ಡೈರೆಕ್ಟಾಗಿ ರೈಸನ್ನು ಒಗ್ಗರಣೆಗೆ ಹಾಕಿ ಮಿಕ್ಸ್ ಮಾಡಿಕೊಡ್ರಿ. ಗೊಜ್ಜು ಏನಾದರೂ ನಿಮಗೆ ಜಾಸ್ತಿ ಅನಿಸಿದ್ರೆ ಈ ರೀತಿ ಒಂದು ಸ್ವಲ್ಪ ತೆಗೆದು ಕಪ್ನಲ್ಲಿ ಇಟ್ಕೊಳ್ರಿ. ನಂತರ ನಿಮ್ಗೆ ಯಾವಾಗ ಬೇಕೋ ಆವಾಗ ರೈಸ್ಗೆ ಹಾಕಿ ಕಲಿಸ್ಕೋಬೋದು. ನೋಡಿರಿ, ಗೊಜ್ಜು ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾನು 1 ಕಪ್ಗೆ ಎತ್ತಿಟ್ಕೊತಾ ಇದ್ದೀನಿ. ಈಗ ಉಳಿದಿರುವಂಥ ಗೊಜ್ಜಿಗೆ ಡೈರೆಕ್ಟಾಗಿ ರೈಸ್ನ ಸೇರಿಸ್ಕೊಳ್ಳೋಣ. ನೀವು ರೈಸನ್ನು ಫ್ರೆಶ್ಶಾಗಿ ಮಾಡಿ ಕೂಡ ಉಪಯೋಗಿಸ್ಕೋಬೋದು. ಇಲ್ಲಾಂದರೆ ರಾತ್ರಿ ಬೆಳಿಗ್ಗೆ ಮಾಡಿರುವಂಥ ರೈಸ್ ಉಳಿದಿರುತ್ತೆ ನೋಡಿರಿ, ಅದರಿಂದ ಕೂಡ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನೋಡಿರಿ, ಫ್ರೆಶ್ಶಾಗಿ ಮಾಡಿ ಇದಕ್ಕೆ ನಾನು ರೈಸ್ನ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಮುಂಚೆನೇ ರೆಡಿ ಮಾಡಿರುವಂಥ ಪೌಡ್ರನ್ನು 1-2 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಈಗ ಎಲ್ಲವನ್ನು ಒಂದು ಸಲ ನೀಟಾಗಿ ಕಲಿಸ್ಕೊಳ್ಳೋಣ. ನಾವು ಮುಂಚೆ ಪುಡಿ ಮಾಡಿರುವಂಥ ಪೌಡ್ರನ್ನು ಒಗ್ಗರಣೆಗೆ ಸೇರಿಸ್ಕೋಬಾರ್ದು, ಈ ರೀತಿ ರೈಸ್ ಮೇಲೆ ಹಾಕಿ ಕಲಿಸ್ಕೋಬೇಕು. ಆಗ ಅದರ ಟೇಸ್ಟು ನಿಜವಾಗ್ಲೂ ಬೇರೆಯೇ ಇರುತ್ತೆ. ನೋಡಿರಿ, ಎಲ್ಲವನ್ನು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಕೊನೆಯಲ್ಲಿ ಮುಂಚೆನೇ ಎಣ್ಣೆಯಲ್ಲಿ ಹುರಿದಿಟ್ಕೊಂಡಿರುವಂಥ ಕಡಲೆ ಬೀಜನ ಸೇರಿಸ್ಕೊಳ್ಳೋಣ. ಈಗ ಎಲ್ಲವನ್ನು ಮತ್ತೊಮ್ಮೆ ನೀಟಾಗಿ ಕಲಿಸ್ಕೊಳ್ಳೋಣ. ನಿಜವಾಗ್ಲೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಪೌಡ್ರನ್ನ ಮಾಡಿಟ್ಕೊಂಡ್ಬಿಟ್ರೆ ನಿಮ್ಗೆ ಯಾವಾಗ ಬೇಕೋ ಆವಾಗ ತಕ್ಷಣಕ್ಕೆ ಈ ರೀತಿ ರೈಸ್ನ ಮಾಡ್ಕೊಂಡು ತಿಂತಾ ಇರ್ಬೋದು. ಚಿತ್ರಾನ್ನ, ಪುಳಿಯೋಗರೆ ಮಾಡಲಿಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗ್ಬೋದು, ಆದರೆ ಈ ರೈಸ್ ಮಾಡಲಿಕ್ಕೆ ನಿಮಗೆ ಜಾಸ್ತಿ ಟೈಮ್ ಬೇಕಾಗೋದೇ ಇಲ್ಲ. ರೈಸ್ ಒಂದು ಮಾಡಿಟ್ರೆ ಸಾಕು, ಫಟಾಫಟ್ ಅಂತ ಈ ರೀತಿ ಗೊಜ್ಜನ್ನ ಮಾಡಿ ಫಟಾಫಟ್ ಅಂತ ಮಿಕ್ಸ್ ಮಾಡ್ಕೊಂಡು ತಿಂತಾ ಇರ್ಬೋದು. ತುಂಬ ಚೆನ್ನಾಗಿರುತ್ತೆ. ನೋಡಿ, ಚೆನ್ನಾಗಿ ರೆಡಿಯಾಗಿದೆ. ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಸರ್ವ್ ಮಾಡ್ಕೊಳ್ಳೋಣ. ನೋಡಿರಿ, ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಪುಳಿಯೋಗರೆಗಿಂತ ಹೆಚ್ಚು ರುಚಿಕರವಾದಂಥ ರೈಸ್ನ ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ವಾ. ಈ ರೈಸ್ನ ಮಾಡಿ ಒಂದ್ಸಲ ಟೇಸ್ಟ್ ಮಾಡಿ ನೋಡಿರಿ, ಹೇಗಿತ್ತು ಅಂತ ನನಗೆ ತಪ್ಪದೆ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸ್ರಿ. ಥ್ಯಾಂಕ್ ಯು.